ಪುಷ್ಪ ನೋಡಲಿಲ್ವಾ? ಪುಷ್ಪ 2 ಅಲ್ಲು ಅರ್ಜುನ್ದು. ಕಣ್ಣು ಮುಂದೆ ಸಾಲು ಸಾಲು ದುರಂತಗಳಿದ್ದಾವೆ. ಆದರೂ ಯಾಕೆ ಇದಕ್ಕೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ ಕಾನೂನಾತ್ಮಕವಾಗಿ? ಯಾರೋ ಕಾರಣರಾಗಿರ್ತಾರೆ, ಇನ್ಯಾರ್ದೋ ಮೇಲೆ FIR ಹಾಕಿಸುವಂಥ ಕೆಲಸಗಳು ಆಗ್ತಾ ಇದೆ. ವಿಜಯ್ ಮೇಲೆ ಇನ್ನೂ ಕೂಡ FIR ಆಗಿಲ್ಲ. ಓಕೆ, ಒಬ್ಬ ಸ್ಟಾರ್ ನಟ, ಅವರ ಅಭಿಮಾನಿಗಳು ಪ್ರೀತಿ ಇದೆ. ಆದರೆ ನಿನ್ನೆ ಘಟನೆ ಆಗಿದೆ ಅಲ್ವಾ, ಇದು ರಾಜಕೀಯ ಪಿತೂರಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರ ಇದು, DMK ಸ್ಟಾಲಿನ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನಿರೀಕ್ಷೆಗಿಂತ ಹೆಚ್ಚಿನ ಜನ ಸೇರಿಬಿಟ್ರು. 10,000 ಟಾರ್ಗೆಟ್ ಇದ್ದಿದ್ದು 56,000. ಕರೆಂಟ್ ಆಫ್ ಆಗೋಗ್ಬಿಡ್ತು. ಮರದ ಮೇಲೆ, ಕಂಬದ ಮೇಲೆ ಎಲ್ಲ ನಿಂತ್ಕೊಂಡಿದ್ರಂತೆ. ಹಾಗಾಗಿನೇ ಈಗ ಜನರ ಒಂದು ಅಂಧಾಭಿಮಾನ, ಹುಚ್ಚು ಅಭಿಮಾನ ನಮಗೆ ಕಾಣಸಿಗ್ತಾ ಇದೆ. ನೋಡಿ, ಕಾಲು ತುಳಿತಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ರ್ಯಾಲಿಗೆ ನಟ ದಳಪತಿ ವಿಜಯ್ ಅವರು ತಡವಾಗಿ ಬರ್ತಾರೆ. 6-7 ಗಂಟೆ ತಡವಾಗಿ ಬರ್ತಾರೆ ಇವರು. ಅಲ್ಲೇ ಜನ ಸುಸ್ತಾಗ್ಬಿಟ್ಟಿದ್ರು, ಹಸಿವಿನಿಂದ ಬಳಲ್ತಾ ಇದ್ರು, ನೀರಿಲ್ಲ ಏನಿಲ್ಲ. ಅಲ್ಲಿ ಮಧ್ಯಾಹ್ನದಿಂದ ಕಾದು ಕುಳಿತಿದ್ರು. ಕಾರಣ ನಂಬರ್ 2 ಇದು ಕೂಡ ವಿಳಂಬ ಆಗಿದ್ದು ಕಾರಣ ನಂಬರ್ 3, 10,000 ಜನರ ನಿರೀಕ್ಷೆ ಇತ್ತೆ. ಆದರೆ ಅಲ್ಲಿ ಸೇರಿದ್ದು 30,000ಕ್ಕಿಂತ ಹೆಚ್ಚು ಜನ ಜಮಾವಣೆ ಆಗ್ತಾರೆ. ಒಂದು ಸಣ್ಣ ಪ್ರದೇಶ ರೀ ಅದು, ಅಲ್ಲಿ ರಾಜಕೀಯ ರ್ಯಾಲಿ ಮಾಡುವಂಥ ಸ್ಥಳನೇ ಅಲ್ಲ ಅದು. ಕಾರಣ 4 TVK 2 ಕಡೆ ಅನುಮತಿ ಕೇಳಿತ್ತು. ಪೊಲೀಸರಿಂದ ಈ ಜಾಗದ ಒಂದು ವ್ಯವಸ್ಥೆ ಮಾಡಿದರು. ಅಂದರೆ ಇವ್ರು ಹೇಳ್ತಾ ಇರೋದು, ನಾವು ಕೇಳಿದ ಕಡೆ ವಿಶಾಲವಾದ ಮೈದಾನ ಕೊಟ್ಟಿಲ್ಲ ಅಂತ ಸರ್ಕಾರದವರು. ಕಾರಣ ನಂಬರ್ 5, ಇಷ್ಟು ದೊಡ್ಡ ರ್ಯಾಲಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರು. ನೋಡಿ, ತಮಿಳುನಾಡಲ್ಲಿ ಬಹಳ ಹುಚ್ಚು. ಕರ್ನಾಟಕಕ್ಕಿಂತ ಅಲ್ಲಿ ಸ್ಟಾರ್ ನಟರನ್ನ ದೇವರಂತೆ ಪೂಜೆ ಮಾಡ್ತಾರೆ. ಕಾರಣ ನಂಬರ್ 6, ವಿಜಯ್ ನೋಡೋಕೆ ಗುಡಿಸಲು, ಟ್ರಾನ್ಸ್ಫಾರ್ಮರ್ಗಳ ಮೇಲೆಲ್ಲ ಕೂಡ ಹತ್ತಿ ನಿಂತಿದ್ರು. ಕಾರಣ ನಂಬರ್ 6 ಇದು. ಹಾಗಾಗಿನೇ ಅಲ್ಲಿ ಕರೆಂಟ್ ಕಟ್ ಮಾಡಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಬೇರೆ ಷಡ್ಯಂತ್ರ ಇದೆ, ಅದಕ್ಕೆ ವಿದ್ಯುತ್ ಸ್ಥಗಿತ ಮಾಡಿದ್ರು ಅಂತ TVK ಅವರು ಹೇಳ್ತಾ ಇದ್ದಾರೆ. ಕಾರಣ ನಂಬರ್ 7, ಘಟನೆಗೂ ಮೊದಲೇ 9 ವರ್ಷದ ಬಾಲಕಿ ಅಶ್ಮಿಕಾ ಮಿಸ್ಸಿಂಗ್ ಆಗಿಬಿಡ್ತಾರೆ. ಇದೇ ಕಾಲು ತುಳಿತಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಸುದ್ದಿ ಹಬ್ಬಿಡ್ತು, ಅಯ್ಯೋ ಅಶ್ಮಿಕಾ ಕಾಣೆಗಿದಲ್ಲಿ ಚೀರಾಟ ಕೂಗಾಟ, ಅಲ್ಲೆಲ್ಲ ಜನ ಚದುರು ಬಿಟ್ರು. ಕಾರಣ ನಂಬರ್ 8, ಮೈಕ್ನಲ್ಲಿ ಬಾಲಕಿಯನ್ನು ಹುಡುಕಿ ಕೊಡಿ ಅಂತ ನಟ ವಿಜಯ್ ಹೇಳ್ತಾರೆ. ತೆರೆದ ವಾಹನದಲ್ಲಿ ಮೇಲೆ ನಿಂತ್ಕೊಂಡಿದ್ರು ಅವ್ರು ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಗಿಲಿಬಿಲಿ ಉಂಟಾಗುತ್ತೆ. ಆಮೇಲೆ ಒಂದು ಯಾವುದೋ ಸಾಂಗ್ ಹಾಕ್ತಾರೆ, 10 ರೂಪಾಯಿ ಸಾಂಗು, ಅದು ಕೂಡ ಕಾರಣ ನಂಬರ್ 9, ವಿಜಯ್ ಮೈಕ್ನಲ್ಲಿ ಹೇಳುತ್ತಿದ್ದ ರ್ಯಾಲಿಯಲ್ಲಿ ನೂಕುನುಗ್ಗಲು ಆ ಸಂದರ್ಭದಲ್ಲಿ ಉಂಟಾಯಿತು. ನೋಡಿ, ಅವರು ಭಾಷಣ ಕಂಪ್ಲೀಟ್ ಆಗೇನು ಮಾಡಲಿಲ್ಲ ಅವರು. ಕಾರಣ ನಂಬರ್ 10, ವಿಜಯ್ ದಳಪತಿ ಭಾಷಣದ ವೇಳೆ ಪವರ್ ಕಟ್ ಆಗಿದೆ. ಕರೆಂಟು ಇದ್ದಕ್ಕಿದ್ದಂತೆ ಅವ್ರು ಬರೋದಕ್ಕಿಂತ ಮುಂಚೆನೇ ಆಫ್ ಆಗಿಬಿಡ್ತು. ಇದು ಕೂಡ ಒಂದು ಬಲವಾದ ಕಾರಣ ನಂಬರ್ 11, ಆ್ಯಂಬುಲೆನ್ಸ್ಗೆ ದಾರಿ ಬಿಡುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಆ್ಯಂಬುಲೆನ್ಸ್ಗಳಿದ್ದು ಅಲ್ಲಿ, ಆದರೂ ಕೂಡ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದರು. ಯಾಕಂದರೆ ಗುಂಪನ್ನು ಚದುರಿಸಲಿಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಇರಲಿಲ್ಲ ಅಲ್ಲಿ. ಕಾರಣ ನಂಬರ್ 12, ಲಾಠಿ ಚಾರ್ಜ್ ವೇಳೆ ಭಯ ಬಿದ್ದು ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಎದ್ನೋ ಬಿದ್ನೋ ಅಂತ ಓಡ್ತಾರೆ. ಒಬ್ಬರ ಮೇಲೆ ಒಬ್ಬರು ಕುತ್ತಿಗೆ ಮೇಲೆ ಕಾಲಿಡ್ತಾರೆ, ಎದೆ ಮೇಲೆ ಕಾಲಿಡ್ತಾರೆ, ಉಸಿರುಗಟ್ಟು ಸತ್ತು ಹೋಗ್ಬಿಡ್ತಾರೆ. ಕಾರಣ ನಂಬರ್ 13, ವಿಜಯ್ ರ್ಯಾಲಿ ವಾಹನದಿಂದ 1 ಕಿಲೋಮೀಟರ್ವರೆಗೂ ಸೇರಿದ್ರು ಜನ. ನೋಡಿ, ಇವೆಲ್ಲ ವಿಜಯ್ ಸಾವಿನ ಯಾತ್ರೆಗೆ ಕಂಡು ಬಂದಂಥ ಕಾರಣಗಳು. ವಿಜಯ ಯಾತ್ರೆ ಅಲ್ಲ ಇದು, ಸಾವಿನ ಯಾತ್ರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿನೇ ಈಗ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೇರವಾಗಿ ವಿಜಯ್ ಅವರು ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಹಾಗಾದರೆ ಈ ಹಿಂದೆ ಎಲ್ಲೆಲ್ಲಿ ಯಾವಾಗ ಕಾಲು ತುಳಿತಗಳಾಗಿತ್ತು ಅದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಈ ಟೈಮ್ನಲ್ಲಿ ಬೇಕಿವೆಲ್ಲ. ಜೂನ್ 4, 2025 ಇಲ್ಲೇ ನಮ್ಮ ಬೆಂಗಳೂರಲ್ಲಿ RCB ವಿಜಯೋತ್ಸವ ನೋಡಿದ್ವಿ. 11 ಜನರೇ ಪ್ರಾಣ ಬಿಟ್ಟರು. ಸುಮಾರು 30ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡರು. 3 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. ನಮ್ಮ ಕಣ್ಣು ಮುಂದೆ ಇದೆ ಅದು, ಕಾಚಾಪಾಚ ತುಳ್ಕೊಂಡೋಗಿದ್ದು. ಫೆಬ್ರವರಿ 15, 2025 ದೆಹಲಿಯ ರೈಲ್ವೆ ನಿಲ್ದಾಣ. ಅವಾಗ ಕುಂಭಮೇಳಕ್ಕೆ ಹೋಗ್ತಾ ಇದ್ರು ಜನ. ಏಕಾಏಕಿ ಅದೇನೋ ಟ್ರ್ಯಾಕ್ ಚೇಂಜ್ ಆಯಿತು ಅಂಥೇಳಿ ನುಗ್ಗಿ ಬಂದುಬಿಟ್ರು. ಅಲ್ಲಿ ಕಾಲು ತುಳಿತ ಆಯಿತು. ಫೆಬ್ರವರಿ ಆಯಿತು. ಇನ್ನು ಜನವರಿ 29, 2025 ಪ್ರಯಾಗ್ರಾಜ್ ಕುಂಭಮೇಳ ನಿಮ್ಗೆ ಗೊತ್ತೇ ಇದೆ. ಅಮೃತ ಸ್ನಾನ ಮಾಡೋಕೆ ಹೋದಂಥವ್ರು 30 ಜನ ಸಾವನ್ನಪ್ತಾರೆ. ಅಲ್ಲಿ 60ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ತಾರೆ ಪ್ರಯಾಗ್ರಾಜ್ನಲ್ಲಿ. ಇದು ಕೂಡ ರಾಜಕೀಯವಾಗಿ ಬಹಳ ಸದ್ದು ಮಾಡ್ತು.
ಇನ್ನು ಜುಲೈ 2, 2024 ಉತ್ತರ ಪ್ರದೇಶದ ಹತ್ರಾಸ್, ಇವನು ಬಾಬಾ, ಸ್ವಯಂ ಘೋಷಿತ ಬಾಬಾ, ಭೋಲೆ ಬಾಬಾ, ಆತನ ಪ್ರವಚನ ಇತ್ತು. ಆತನ ಕಾಲ್ಧೂಳೇನೋ ಹಿಡ್ಕೊಳ್ಬೇಕಂತೂ ಓಡಿ ಹೋದ್ರು ಜನ. ಆವಾಗ ಸತ್ತಿದ್ದು 120ರಿಂದ 130 ಜನ ಸತ್ತೋದ್ರು ಅವತ್ತು. ಏನು ಕ್ರಮ ತೆಗೆದುಕೊಂಡ್ರು? ಏನೂ ಆಗಲಿಲ್ಲ, ಒಂದು ಕೇಸ್ ಆಯ್ತಷ್ಟೇ. ಮಾರ್ಚ್ 31, 2024 ಇಂದೋರ್ನಲ್ಲಿ ದೇಗುಲಬಾವಿ ಕುಸಿತ ಆಗುತ್ತೆ. ಅಲ್ಲೂ ಕೂಡ 36 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಇತಿಹಾಸವನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ. ಸೆಪ್ಟೆಂಬರ್ 29, 2017 ಮುಂಬೈನಲ್ಲಾಗುತ್ತೆ. ರೈಲು ನಿಲ್ದಾಣದಲ್ಲಿ 32 ಜನ ಸಾವನ್ನಪ್ತಾರೆ ಆ ದುರಂತದಲ್ಲಿ. ಇದನ್ನ ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಕೇವಲ ಇದೊಂದೇ ಅಲ್ಲ, ಈ ಹಿಂದೆ ಕೂಡ ಇಂತಹ ದುರಂತಗಳು ನಡೆದಿದೆ ಅಂತ. ಮತ್ತು ಆಂಧ್ರ ಪ್ರದೇಶದ ಗೋದಾವರಿಯಲ್ಲಿ 27 ಜನ ಸಾವನ್ನಪ್ತಾರೆ. ಅಲ್ಲೂ ಕೂಡ ಭೀಕರವಾದಂತಹ ಕಾಲ್ತುಳಿತ ಸಂಭವಿಸಿತ್ತು, ಅಂದರೆ ಗೋದಾವರಿ ತಟದಲ್ಲಿ. ಜೊತೆಗೆ ಅಕ್ಟೋಬರ್ 13, 2013 ಮಧ್ಯಪ್ರದೇಶದಲ್ಲಾಗುತ್ತೆ. 115 ಜನ ಅಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಇವೆಲ್ಲವೂ ಕೂಡ ಭೀಕರ ಕಾಲ್ತುಳಿತದ ಪ್ರಕರಣಗಳು. ಶಬರಿಮಲೆಯಲ್ಲಾಗುತ್ತೆ ನೋಡಿ, 2011 104 ಜನ ಅವತ್ತು. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಸಾವನ್ನಪ್ಪಿರುವಂಥ ಒಂದು ಪ್ರಕರಣ ಇದು, ದಕ್ಷಿಣ ಭಾರತದಲ್ಲಿ ಶಬರಿಮಲೆಯಲ್ಲಿ. ಅದಾದ ಮೇಲೆ ಇದು ನಿನ್ನೆ ಆಗಿದ್ದು 40 ಜನ. ಹಿಮಾಚಲ ಪ್ರದೇಶದಲ್ಲಾಗುತ್ತೆ. 2008 162 ಜನ ಸಾವನ್ನಪ್ತಾರೆ. ಹಿಮಾಚಲ ಪ್ರದೇಶದಲ್ಲಿ ಭೀಕರ ಕಾಲ್ತುಳಿತ ಆಗಿತ್ತು. ಇಂತಹ ಘಟನೆಗಳು ಪ್ರತಿ ವರ್ಷ ಕೂಡ ನಡೀತಾ ಇದೆ, ಒಂದಲ್ಲ ಒಂದು ಪ್ರದೇಶದಲ್ಲಿ. ಮಹಾರಾಷ್ಟ್ರದಲ್ಲಿ 340 ಜನ ಸಾವನ್ನಪ್ತಾರೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ಘನಘೋರ ದುರಂತ ಸಂಭವಿಸಿತ್ತು. ಹಾಗಾಗಿನೇ ಇಲ್ಲಿ ರಾಜಕೀಯವಾಗಿ ನೋಡಬೇಕಾ, ಅಥವಾ ಒಬ್ಬ ಸ್ಟಾರ್ ನಟ ಅಂತ ನೋಡಬೇಕಾ, ಅಥವಾ ಜನರಿಗೆ ತಲೆಯಲ್ಲಿ ಬುದ್ಧಿಲ್ಲ ಅಂತ ನೋಡಬೇಕಾ? ಮಕ್ಕಳ ಮರಿ ಕಟ್ಕೊಂಡು ಹೋಗ್ತಾರೆ, ನಮ್ಮ ಸ್ಟಾರ್ ನಟ ಅಂಥೇಳಿ ಅಲ್ಲಿ ಊಟ ಎಲ್ಲ ಬಿಟ್ಕೊಂಡು ಬರ್ತಾರೆ. ಇಂಥ ಹುಚ್ಚು ಅಭಿಮಾನ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್